ಯಾರು ಅಡ್ಡ ಬರ್ಬಿಡಿ, ಕರೆಕ್ಟ್ ಆಗಿದೆ. ಓಂ ಶಾಂತಿ 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 ಸರ್ವಶಾಂತಿರಸ್ತು ಅಮೃತಾಭಿಷೇಕೋಸ್ತು ಹಿರಣ್ಯಾಭಿಷೇಕೋಸ್ತು ಸುವರ್ಣಾಭಿಷೇಕೋಸ್ತು सर्वकालेशिनाय परिपूर्णात्मने मदपर्कं महादेव कल्पयामि प्रसीद मे ಈ ನಾಡಿನ ಇತಿಹಾಸದಲ್ಲಿ ಇವತ್ತಿನ ದಿವಸ ಸುವರ್ಣಾಕ್ಷರಗಳಿಂದ ಬರೀತಕ್ಕಂಥ ದಿನ, ಅದಕ್ಕಿಂತ ಹೆಚ್ಚಿನ ಅದರಿಂದಲೂ ಬರೀತಕ್ಕಂಥ ದಿನ. ಯಾಕೆ ಅಂತಂದರೆ ಈ ಭೂಮಿ, ಈ ನಾಡು ಬಂದಾಗಿನಿಂದ ಕಂಡು ಕೇಳರಿರ್ತಕ್ಕಂಥ ಜನರ ಜೀವನಕ್ಕೆ ಶುರು ಆಗತಕ್ಕಂಥ ಕೆಲಸ ಇವತ್ತು ನಮ್ಮ ಶಾಸಕರು ಮಾಡಿದ್ದಾರೆ. ಈ ಹಾರನಹಳ್ಳಿ ಕೆರೆ ಇತಿಹಾಸ 500 ವರ್ಷಗಳಿಂದ ಆಯಿತು ಅಂತ ಹೇಳ್ತಾರೆ. ಅಂಥ ಒಂದು ಕೆರೆ ಈ ನಾಡಿಗೆ ಸಮೃದ್ಧಿ ಆಗಬೇಕಾದ್ರೆ ನಮ್ಮ ಶಿವಲಿಂಗೇಗೌಡರು ಹೋರಾಟ, ಶ್ರಮ ಅವಿರತವಾಗಿ ಹೋರಾಡಿ ಈ ನಾಡಿನ ಭಗೀರಥ ಅನಿಸಿದ್ದಾರೆ. ಈ ನಾಡು ಅರಸೀಕೆರೆ ತಾಲ್ಲೂಕು ಸುತ್ತಮುತ್ತ ತಾಲ್ಲೂಕು ಹಳ್ಳಿಗಳಲ್ಲಿ ಕೆರೆ ತುಂಬಿ ಜನಜೀವನ ಸಮೃದ್ಧಿ ಆಗ್ತಾರೆ. ಇವತ್ತು ಮಂಡ್ಯದಲ್ಲಿ ಕೃಷ್ಣರಾಜ ಭೂಪ, ಮನೆ ಮನೆಗೆ ದೀಪ ಅಂತ ಕರೀತಾರಲ್ಲ, ಹಾಗೆ ನಮ್ಮ ಈ ನಾಡಿನಲ್ಲಿ ಶಿವಲಿಂಗೇಗೌಡರ ಹೆಸರು ನೀರು ಕುಡಿಯುವಾಗ, ಅನ್ನ ತಿನ್ನುವಾಗ, ಆ ಕೆರೆ ನೋಡಿದಾಗ ಆ ಮನುಷ್ಯನ ಜೀವನ ಚಿತ್ರ ನಮ್ಮೆಲ್ಲ ಜನರ ನಾಡಿನಲ್ಲಿ ಬರುವಂಥ ಕೆಲಸ ಇವತ್ತಾಗಿದೆ ಅಂದರೆ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾರೂ ಊಹಿಸಲಾಗಿರ್ತಕ್ಕಂಥ ಈ ಕೆರೆ ಹುಟ್ಟಿ 500 ವರ್ಷ, 500 ವರ್ಷದಲ್ಲಿ ಈ ಕೆಲಸ ನಡೆದಿದೆ ಅಂದರೆ ಸಮಸ್ತ ನಾಡಿನ ಒಂದು ಪುಣ್ಯ ಅಂಥೇಳಿ ನಾವಾದರೂ ಭಾವಿಸ್ತಾ ಇದ್ದೇವೆ. ಎಳವನ ಬಾಗಿಲಿಗೆ ಹೊಳೆತ ನರಿದು ಬಂದಂತೆ ಕುಂಟನ್ನು ನೀರು ಅಷ್ಟಾಗಂತೆ ಈ ಜನರಿಗೆ ಭಾಳ ಸಂತೋಷ ಆಗಿದೆ, ನೆಮ್ಮದಿ ಆಗಿದೆ. ಅವ್ರ ಕೆಲಸ ಇತ್ಯುಷವಾಗಿ ನಡಿಬೇಕು ಅಂತ ಹಾರೈಸಿ ಹಾರಿಸ್ತಾ ಇದ್ದೇವೆ. ನಾನು ಹೇಳ್ಬೇಕಾ ಸ್ವಾಮೀಜಿ, ಈಗ ಎತ್ತಿನೊಳೆ ಇಲ್ಲಿಂದ ಕೇವಲ 25-30 ಕಿಲೋಮೀಟರ್ ದೂರದಲ್ಲಿ 5 ಕಿಲೋಮೀಟ್ರು ಮಾತ್ರ ಉಳಿದಿದೆ. ಬಾಕಿದೆಲ್ಲ ಕಾಮಗಾರಿ ಮುಗಿದೋಗಿದೆ. ಅದಕ್ಕೆ ಐದಳ್ಳ ಕಾವಲ್ ಹತ್ರ. ಅದಕ್ಕೆ ಕಾರಣ ಫಾರೆಸ್ಟ್ನವರು, ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯವರು ನಮ್ಮ ಅರಣ್ಯದಲ್ಲಿ ನೀವು ತಗೊಂಡೋಗ್ತಾ ಇದ್ದೀರಿ, ಬಿಡೋದಿಲ್ಲ ಅಂತಕ್ಕಂಥದ್ದನ್ನು 3 ವರ್ಷಗಳಿಂದ ಸತತವಾಗಿ ಹೋರಾಟ ನಡೆದು ಮೊನ್ನೆ ದಿವಸ ಸೆಟ್ಲ್ಮೆಂಟ್ ಆಗಿದೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಸೆಟ್ಲ್ಮೆಂಟ್ ಮಾಡಿ ಅವರಿಗೆ 200 ಚಿಲ್ಲರೆ ಕೋಟಿ ರೂಪಾಯಿ ಹಣವನ್ನು ಆ ಜಾಗಕ್ಕೆ ಕೊಡ್ತಕ್ಕಂಥದ್ದು, ಮತ್ತು 300 ಎಕರೆ ಭೂಮಿಯನ್ನು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಸೆಟ್ಲ್ಮೆಂಟ್ ಆಗಿ ಈಗ ಈ ಕೆಲಸ ಪ್ರಾರಂಭ ಆಗಿದೆ. ಈಗ ಕಳೆದ ಸಾರಿನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು 150 ಕೋಟಿ ರೂಪಾಯಿಗೆ ಅರಸೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಕೆರೆಗಳಿಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶಂಕುಸ್ಥಾಪನೆ ಹಾಕಿ ಹೋಗಿದ್ರು. ಅದರಂತೆ ಇವತ್ತು ಕೆಲಸನ ಪ್ರಾರಂಭಿಸಿದೆ. ಪರಮ ಪೂಜ್ಯರ ಅಮೃತಾಸ್ತದಿಂದ ಇವತ್ತು ಕೆಲಸ ಗುತ್ತಿಗೆದಾರರು ಪ್ರಶಾಂತ್ ಶೆಟ್ಟಿ ಅಂತ ಬಂದಿದ್ದಾರೆ. ಅವರ ಇದರಲ್ಲಿ ಆ ಕಂಪನಿ ಇದರಲ್ಲಿ ಇವತ್ತು ಅರಸೀಕೆರೆಗೆ ಮೊದಲನೇದಾಗೆ ಆರನಹಳ್ಳಿ ಕೆರೆಗೆ ಹೋಗುತ್ತೆ. ಆರನಹಳ್ಳಿ ಕೆರೆಗೆ ಹೋಗ್ತಕ್ಕಂಥದ್ದನ್ನ ಈಗ ತೀರ್ಮಾನ ಮಾಡಿದ್ದೇವೆ ಇವತ್ತು. ಅದೇ ರೀತಿ ಮುಂದೆ ಅರಸೀಕೆರೆಗೆ ಯಾವ್ಯಾವ ಕೆರೆನಲ್ಲಿ ಗ್ರಾವಿಟಿ ಲೆವೆಲ್ ಹರಿದೋಗುತ್ತೆ, ಲಿಫ್ಟ್ ಅಲ್ಲ ಇದು, ಗ್ರಾವಿಟಿ ಲೆವೆಲಲ್ಲಿ
ಹರಿದು ಹೋಗ್ತಕ್ಕಂಥ ಕೆರೆಗಳಿಗೆ ಒಂದು ಇದನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇವತ್ತಾಗಿದೆ. ನಮ್ಮ ಸರ್ಕಾರ ಇವತ್ತು ನಮ್ಮ ಬಹುದಿನದ ಕನಸು ಎತ್ತಿನೊಳೆ ಅದನ್ನು ಹೋರಾಟ ಮಾಡಿ ತರಬೇಕಾದ್ರೆ ವಿಧಾನಸಭೆಯಲ್ಲಿ ಪ್ರತ್ಯೇಕ ರಾಜ್ಯನೇ ಕೇಳಿದ್ದೆವು ನಾವು. ಆ ರೀತಿಯಲ್ಲಿ ನೀವು ನೀರು ಕೊಟ್ಟರೆ ಕೊಡಿ, ಇಲ್ಲ ಅಂದರೆ ನಮಗೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದು. ನಮ್ಮ ಅರಸೀಕೆರೆ ಕೃಷ್ಣಾ ಬೇಷನ್ನಿಂದ ಹೊರಗಿರ್ತಕ್ಕಂಥದ್ದು, ಅದರಿಂದ ನಮಗೆ ನೀರು ಬರ್ತಕ್ಕಂಥದ್ದು ಸಂಕಷ್ಟ ಇತ್ತು. ಕಾವೇರಿಯಿಂದಲೂ ಬರ್ತಾ ಇರಲಿಲ್ಲ. ಇವೆರಡರ ಮಧ್ಯದಲ್ಲಿ ಎತ್ತಿನೊಳೆ ಆಶಾದಾಯಕವಾಗಿ ಬಂದು ಇವತ್ತು ನಮ್ಮ ಅರಸೀಕೆರೆಗೆ ಕೆರೆಗೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಎಷ್ಟು ಕೆರೆ ಅಂತಕ್ಕಂಥದ್ದು ನಮಗೆ ಅಲಾಟ್ಮೆಂಟ್ ನೀರನ್ನು ನಾವು ಹೆಂಗ್ ಹಂಚ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ. ಅಲಾಟ್ಮೆಂಟ್ ವಾಟ್ರು ನಮ್ಮ ಸುಮಾರು 1.5 TMC ನೀರು ಅಲಾಟ್ಮೆಂಟ್ ಆಗಿದೆ ಅರಸೀಕೆರೆಗೆ. ಆ ನೀರನ್ನ ನಾವು ಮಾಡ್ಕೊತೀವಿ. ಹಿಂದಿತ್ತು ಅದು ಹೋಗಿದೆ. ಈಗಾಗಲೇ ಕಣ್ಕಟ್ಟೆ ಹೋಗ್ಲಿಲ್ಲ, ನಿಮ್ಮ ಎದುರಿಗೆ ಹೋಗಿದೆ. 10 ಕೆರೆಗೆ ನೀರನ್ನ ಹೋದ್ಸರಿ ಬಾಗಣ ಬಿಟ್ಟಿದ್ದೀವಿ. ಬಾಗಣ ಬಿಟ್ಟು ನೀರನ್ನ ಕೆರೆನ ಕೋಡಿ ಬೀಳಿಸಿದ್ಮೇಲೆ ಅಲ್ಲಿಗೆ ಬರದ ನಾಡಿನ ಇದು ಹೋಗಿದೆ. ಅಪ್ಪರ್ ಭದ್ರಾದಿಂದ ಬಾಣವಾರಕ್ಕೆ ನೀರನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಗಂಡಸಿ ಹೋಬಳಿಗೆ ಹೇಮಾವತಿ ನದಿಯಿಂದಲೇ ನೀರು ಕೊಡ್ತಾ ಇದ್ದೀವಿ. ಈ ರೀತಿ ಏನು ಒಂದು ಅರಸೀಕೆರೆ ಬರದ ನಾಡು, ಇಲ್ಲಿ ನೀರೇ ಬರೋದಿಲ್ಲ ಅಂತಕ್ಕಂಥ ಭಾವನೆ ಇತ್ತು, ಅದು ಇವತ್ತು ಹೋಗಲಾಡಿ ಎಲ್ಲ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇದು ಎಲ್ಲಿ ಗ್ರಾವಿಟಿ ಲೆವೆಲ್ ಅಲ್ಲಿ ಹರಿದು ಹೋಗುತ್ತೆ ಅಲ್ಲಿಗೆಲ್ಲ ನೀರು ಕೊಡ್ತಾರೆ. ಗ್ರಾವಿಟಿ ಲೆವೆಲ್ ಲಿಫ್ಟ್ ಮಾಡಿದ್ರೆ ಅವ್ರು ಸಕ್ಸಸ್ ಆಗಲ್ಲ ಅಂತ ಹೇಳಿ ಗ್ರಾವಿಟಿ ಲೆವೆಲ್ ಅಲ್ಲಿ ಹರಿದು ಈಗ ಅಲ್ಲಿ ಗೇಟ್ ನೆತ್ತಾರೆ. ಆ ಗೇಟ್ ನಿಂದ ಯಾವ್ಯಾವ ಕೆರೆಗೆ ಗ್ರಾವಿಟಿನಲ್ಲಿ ಹರಿದು ಹೋಗುತ್ತೆ ಅಲ್ಲೆಲ್ಲ ಕೆರೆಗೂ ಕೊಡ್ತಾರೆ. ಸುಮಾರು ಇಲ್ಲಿಂದ ಹಿರಿಯೂರು ಕೆರೆ 15 ಕಿಲೋಮೀಟರ್ ಆಗ್ಬೋದು, 18 ಆಗ್ಬೋದು. ಇಷ್ಟೊತ್ತಿ ನಮ್ ಕೆರೆ ಎಲ್ಲ ತುಂಬಿರವು. ಯಾವಾಗ್ಲೂ ನಮ್ ಕೆರೆ ಅರಸೀಕೆರೆನಲ್ಲಿ ಇನ್ ಮುಂದೆ ಜೀವನದಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಎಲ್ಲಾ ಕೆರೆಗಳು ತುಂಬಿರ್ತವೆ. ಎಕ್ಸ್ಪೆಕ್ಟೇಷನ್ ಈ ಬರ್ಲೇಬೇಕಲ್ಲ. ಇನ್ನೇನು ಅದು 5 ಕಿಲೋಮೀಟರ್ ಏನು ಇದು ಹೊಡಿತಾರೆ ಕೊಡ್ತಾರೆ. ಆಮೇಲೆ ಕಾಂಕ್ರೀಟ್ ಎಲ್ಲ ಮುಗಿದ್ಮೇಲೆ ಹಾಕಿರ್ತಾರೆ. ಒಂದು 5 ಕಿಲೋಮೀಟರ್ ಹೊಡೆದು ಸರಿ ಕೊಡ್ಲೇಬೇಕು. ಇನ್ನು ಈ ಸಾರಿಯಲ್ಲೂ ತಗೊಂಡೋಗಿ ವಾಣಿವಿಲಾಸಕ್ಕೆ ಬಿಡಕ್ಕಾಗತ್ತಾ? ಬರುತ್ತೆ ಅಂತ ಬಹಳ ಭಗವಂತನನ್ನ ದೇವರನ್ನ ಇವತ್ತು ಪೂಜೆ ಮಾಡಿ ಕೇಳ್ಕೊಂಡಿದ್ವಿ. ಭಗವಂತ ಈ ಸರಿ ಏನಾದ್ರು ಮಾಡಿ ಮುಂಗಾರಲ್ಲಿ ನೀರು ಕೊಡಪ್ಪ ಅಂತ ಕೇಳಿದ್ವಿ. ಏನಿಲ್ಲ, ಪೊಲಿಟಿಕಲ್ 2 ಕಡೆ ಗೆದ್ದಿದ್ವಿ ನಾವು. ದಾವಣಗೆರೆಯಲ್ಲಿ ಒಂದು 10-12 ದಿವಸ ಇದ್ದೆ, ಇವತ್ತು ಗೆದ್ದಿದ್ದೀವಿ. ಆಮೇಲೆ ತಮಿಳ್ನಾಡಿನಲ್ಲಿ ಆಂಧ್ರದಲ್ಲಿ ಯಾವತ್ತು ಫಿಲಂ ಸ್ಟಾರ್ಗಳಿಗೆ ಓಟ್ ಹಾಕ್ತಾರೆ ಅನ್ನೋದಕ್ಕೆ ನಮ್ಮ ವಿಜಯ್ಗೆ ಹಾಕಿರೋದು. ನಾವು ಆಗ್ಲೇ ಅವ್ನಿಗೆ ಸೇರ್ತ ಜನ ನೋಡಿ ಎಲ್ಲರೂ ದೇಶದ ಜನ ಅಸೆಸ್ ಮಾಡಿದ್ದು. ಅದೇ ರೀತಿ ಇದರಲ್ಲಿ ಕೇರಳದಲ್ಲಿ ನಮ್ಮ ಕಾಂಗ್ರೆಸ್ ಬಂದಿದೆ. ಪಶ್ಚಿಮ ಬಂಗಾಳ ಅದು ವಿರೋಧಿ ಪಕ್ಷ ಅನ್ನ ತೆಗಿಬೇಕು ಅಂತ ಹೇಳಿ 5 ವರ್ಷಗಳ ಸತತವಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ಅವರನ್ನ ಮಾಡಿದ್ದಾರೆ. ಅದು ಬಹುದಿಶ ಉಳಿಯೋದಿಲ್ಲ. ಒಮ್ಮನ ರಾಜಕಾರಣದ ಎದುರು ಇವ್ರು ನಿಲ್ಲಲ್ಲ. ತಾತ್ಕಾಲಿಕವಾಗಿ ಬಂದಿದೆ, ಆದ್ರೆ ಮಮತಾ ಬ್ಯಾನರ್ಜಿನೇ ಈ ದೇಶಕ್ಕೆ ಆ ರಾಜ್ಯಕ್ಕೆ ನಾಯಕರು. ಅವರು ಅಲ್ಲಿ ಜನ ಆಯ್ಕೆ ಮಾಡಿರೋದು ಯಾರು ಈಗ ಒಂದೊಂದು ಸಾರಿ ಒಂದೊಂದು ಹುಯಿಲ್ ಮೇಲೆ ಹೋಗುತ್ತದು ಚುನಾವಣೆ. ಅಲ್ಲಿ ಏನು ಇನ್ಫ್ಯಾಕ್ಟ್ ಆಯ್ತೋ ಗೊತ್ತಿಲ್ಲ. ಅಲ್ಲಿ ಸಮೀಕ್ಷೆ ಪ್ರಕಾರ ಇವರ ಪಕ್ಷದ ಬೆಂಬಲಿಗರ ಮತಗಳನ್ನ 20 ಲಕ್ಷ ಮತಗಳನ್ನ 90 ಲಕ್ಷ ಮತಗಳನ್ನು ತೆಗೆದ್ರು. ಏನೇನೋ ಇದೆ, ಬಾಂಗ್ಲಾದಿಂದ ಬಂದಂತ ಮತದಾರನೆಲ್ಲ ತೊದಾಕಿರು. ಇವೆಲ್ಲ ಏನೇನೋ ಇದೆ. ಏನೇನೋ ಒಂದೊಂದು ಸಾರಿ ತಾತ್ಕಾಲಿಕವಾಗಿ ಒಂದು ಅರೇಂಜ್ಮೆಂಟ್ಸ್ ಆಗುತ್ತೆ. ಆ ರೀತಿ ಆಗಿದೆ, ಪರ್ಮನೆಂಟ್ ಅಲ್ಲ. ಅದೇ ಓಟ್ ಆಯಿತು, ಎಲ್ಲ ಹೋಗಿ ಓಟ್ ಹಾಕಿದ್ದಾರೆ. ಒಂದು ಬದಲಾವಣೆ ಬಯಸಿದ್ದಾರೆ ಅಂತ ಕಾಣುತ್ತೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರುಗಳ ಯಾವ ಮುಸ್ಲಿಂ ನಾಯಕರು ಹಿನ್ನಡೆನಲ್ಲೂ ಏನೂ ಇಲ್ಲ. ಅಲ್ಲಿ
ಅವರೇ ಮನೆಯವ್ರ ಮಂತ್ರಿ, ಅವ್ರದೇ ಮನೆಯವ್ರ MP, ಅವರೇ ಎಲ್ಲ ಅಂತೇಳಿ ನಿಮ್ಮ ಮಾಧ್ಯಮಗಳು ಬಿಂಬಲಿಸ್ತು. ಅದರ ಮಧ್ಯದಲ್ಲೂ ಗೆದ್ದಿದ್ದಾರೆ. ಎಲ್ಲ ಒಂದೇ ಮನೆಗೆ ಅನ್ನೋದೊಂದು ಇತ್ತು. ಅದೇನು ಕೌಂಟ್ ಆಗಿಲ್ಲ. ಅವರ ಮನೆತನ, ಅವರ ಆ ಊರಿ ಮಾಡಿರೋ ಸೇವೆ ಇದನ್ನು ಪರಿಗಣನೆಗೆ ಆಗಿದೆ. ಮುಸ್ಲಿಮ್ಸ್ ಬಾಂಧವರು ನಮಗೆ ಅತಿ ಹೆಚ್ಚಿನ ಮತನ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರ ಮೇಲೆ ಗೂಬೆ ಹಾಕಿ ಕೂರ್ಸಕ್ಕೆ ಹೋಗ್ತಾರೆ, ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಥ್ಯಾಂಕ್ ಯು. ಏನೋ ಕೆಲಸ ಮಾಡೋದ ಕಂಡ್ರಿ ನಾನು ಅಂದ್ರೆ ಇವರು ನೀವು ಬರೋದವ್ರು ಮಂತ್ರಿ ಮಾಡ್ಬೇಕಂಡ್ರಿ ಹಿಂದೆ ನಾನು. ಅದ ನಿಮ್ಮ ಕೈಲಿ ಐತೆ, ಇಲ್ಲ ನಿಮ್ಮ ಕೈಲಿ ಇತ್ಕೊಂಡ್ರಿ ಹಿಂದೆ. ಅವಾಗಿಂದ ಮಂತ್ರಿ ಆಗಿರ್ಲಿಲ್ಲ, ಚೀಫ್ ಮಿನಿಸ್ಟರ್ ಆಯಿತು. ಕೊನೆ ಕೇಳಿದೆ, ಏನ್ರಿ ಲಿಸ್ಟ ಸೇರಿಸಿದೇನು ಬುದ್ಧಿ ಮುಖ್ಯಮಂತ್ರಿ ನಿಮ್ಮ ಮಂತ್ರಿ ಆಗ್ತೇನೆ ನನ್ನ ಶಿವಲಿಂಗೌಡ. ಕೊನೆಗೋಲಿ ಹೆಸರೇ ಇಲ್ಲ. ನಾನು ಕೇಳಿದೆ, ಎಂಥ ನಂಬಿಕೆ ದ್ರೋಹ ಮಾಡಿದ್ರಿ, ನಿಮ್ಮನ್ನು ನಂಬಿ ನಾನು ಕಳಿಸಿದ್ನಲ್ರಿ ಕಾಂಗ್ರೆಸ್ಗೆ ಅವ್ರನ್ನ, ಇಂಥ ಕೆಲಸ ಮಾಡಿದ್ರಿ, ನಿಮ್ಮ ಕೈಲಿ ಮಾತಾಡಲ್ಲ ಅಂತೆ. ನಿಮಗೆಲ್ಲ ಗೊತ್ತಿ ಸ್ವಾಮೀಜಿ, ಸುಮ್ಮನೆ ಇರಿ, ನಾನು ಅವ್ನಿಗೆ ಹೇಳ್ತೀನಿ, ಮಾಡ್ತೀನಿ ಇದು. ಯಾಕೆ ನಮ್ಮ ಧರ್ಮಶೇಖರ್ ಹೇಳಿದ್ನಲ್ಲ ಹೇಳಬೇಕು ಅಂತ. ಅದಕ್ಕೆ ಹೋದ ವಾರ ನಾನು ಕಾಶಿಗೆ ಹೋಗಿದ್ದೆ, ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋದಾಗ ಎಲ್ಲರ ಕಾಂಟ್ಯಾಕ್ಟ್ ಇದೆ, BJP ಇದೆ, ಕಾಂಗ್ರೆಸ್ನವರು ಇದೆ, ಕಮ್ಯುನಿಸ್ಟ್ನವರು ಇದ್ದಾರೆ. ಅಲ್ಲಿ ಹೋದಾಗ ಯಾರ್తో ಮಾತಾಡ್ಬೇಕು 1 ಗಂಟೆ ಮಾತಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಇದ್ದವ್ರೆ ಅವ್ರು ಮಂತ್ರಿ ಆಗ್ತಾರೆ, ಅದಕ್ಕೆ ಯೋಚನೆ ಇಲ್ಲ. ಯೋಚನೆ ಅವ್ರು ಹೇಳಿದಾಗ ರಮೇಶ್ ಕುಮಾರು ಇವರು ಹೋರಾಟ ಮಾಡಿ ತಂದರು. ಒಂದು ಕಡೆ ಡೆಲ್ಲಿ ಒಳಗೆ ನಾನು ಸಿದ್ದರಾಮಯ್ಯನವರು ವಿಷಯ ಮಾತಾಡದೇ ಇದ್ದಾಗ, ನೀರಿಲ್ವಲ್ರಿ ಹೆಂಗೆ ಮಾಡ್ತೀರಿ ಅಂತ ಕೇಳಿದೆ ನಾನು. ನೀವು ಸುಮ್ಮನೆ ಏರಿ ಬರುತ್ತೆ. ಬರೀ ಒಂದು ಗುಟ್ಟು ಮಾತು ಹೇಳಿದ್ರು ನನಗೆ. ಬೇರೆ ಚಾನೆಲ್ ಮಾಡಿದ್ದೀನಿ, ಎತ್ತಿನೊಳೆ ನಿಂತು ನೀರು ಬರುತ್ತೆ ಅಲ್ಲಿಗೆ, ಸುಮ್ಮನೆ ಇರಿ ಅಂತ ಒಂದು ಸರ್ಕಾರದ ಆದೇಶ ಹೇಳಿದರು. ಅರಸೀಕೆರೆವರೆಗೂ ನೀರಾವರಿ ಮಾಡಬೇಕು, ಅಲ್ಲಿಂದ ಮುಂದೆ ಕುಡಿಯೋ ನೀರಿಗೆ ಅಂತ ಹೇಳಿದ ಜೀವ ಹಂಗೆ ಆಗಿರೋದು. ಅರಸೀಕೆರೆ ತನಕ ಇರಿಗೇಷನ್ನು, ಹೊಲ ಗದ್ದೆ ನೀರಿಗೆ ಬಿಡಬೇಕು. ಇಲ್ಲಿಂದ ಮುಂದೆ ಇರತಕ್ಕಂಥದ್ದು ಕೋಲಾರ, ತಿಪ್ಟೂರು, ತುಮಕೂರು ಕುಡಿಯೋ ನೀರಿಗೆ ಅಂತ ಆಗಿರೋದು. ಮುಂದೆ ಅದು ಮಾಡ್ತಾರೆ, ಯಾಕಂದರೆ ಸರ್ಕಾರ ಆದೇಶ ಶಿವಲಿಂಗೌಡರಿಗೆ ಗೊತ್ತಿರೋದು.